ಪ್ರೈಸ್ ಲಾರ್ಡ್. ಕೆಲವರು ಹೇಳಿದ್ದನ್ನು ನಾನು ಕೇಳಿದ್ದೀನಿ, ಏನಂದ್ರೆ ದೇವರ ಬರುವಿಕೆಯನ್ನು ನಾನು ನನ್ನ ಕುಟುಂಬ ರಕ್ಷಣೆ ಹೊಂದಿದ್ರೆ ಸಾಕು, ಯಾರು ಬಂದ್ರೇನು ಬರಲಿಲ್ಲ ಅಂದ್ರೆ ಏನು ಎಂಬುದಾಗಿ ಸ್ವಾರ್ಥ ಚಿಂತಕರಾಗಿ ಲೋಕದಿಂದ ಓಡುವವರಾಗಿರ್ತಾರೆ. ಆದರೆ ಮೋಸೆ ಇಸ್ರೇಲ್ ಜನರಿಗೆ ವಿರೋಧವಾಗಿ ದೇವರು ಕೋಪಗೊಂಡು ಎದ್ದಾಗ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ, ಜೀವಬಾಧ್ಯರ ಪಟ್ಟಿಯಿಂದಲೇ ನನ್ನ ಹೆಸರು ತೆಗೆದುಬಿಡಿ, ಇಸ್ರೇಲ್ ಜನರನ್ನು ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದವರಾಗಿದ್ದರು. ನಮ್ಮ ಒಂದು ಸೇವೆ, ನಮ್ಮ ಒಂದು ಪ್ರೀತಿ ಯಾವ ರೀತಿಯಾಗಿದೆ ಎಂಬುದಾಗಿ ಪರಿಶೋಧಿಸಿಕೊಳ್ಳೋಣ ಪ್ರಿಯರೇ. ಲೋಕದ ಆಸೆಯಿಂದ ಸೆಳೆಯಲ್ಪಟ್ಟವರಾಗಿ ಸ್ವಾರ್ಥಿಗಳಾಗಿ ಜೀವಿಸ್ತಿದ್ದೇವಾ, ಇಲ್ಲ ಆತ್ಮ ಸಂರಕ್ಷಣೆಗಾಗಿ ನಾವು ಏನಾದ್ರೂ ಒಂದು ಪ್ರಯಾಸ ಪಡ್ತಿದ್ದೇವೆ ಎಂಬುದಾಗಿ ಪರಿಶೋಧಿಸಿಕೊಳ್ಳೋಣ. ಯಾಕಂದ್ರೆ ದೇವರು ಕಡೆಯ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಕೇಳುವವರಾಗಿದ್ದಾರೆ. ಆದರೆ ಅಪೊಸ್ತಲನಾಗಿ ಪೌಲನು ಹೇಳ್ತಾನೆ, ಆತ್ಮ ಸಂರಕ್ಷಣೆಗಾಗಿ ನನ್ನನ್ನು ನಾನೇ ವೆಚ್ಚ ಮಾಡುತ್ತೇನೆ ಎಂಬುದಾಗಿ. ಈ ವಾಕ್ಯ ನೋಡಬಹುದು, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ, ನನ್ನನ್ನೇ ವೆಚ್ಚ ಮಾಡಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತದೆ. ಹಾಗಾದರೆ ದೇವರ